ನಿಮ್ಮನ್ನ ಅಷ್ಟು ಜನ ಫಾಲೋ ಮಾಡ್ತಾ ಇರೋದ್ರಿಂದ ಇನ್ನೊಂದು ಸೆಲೆಬ್ರಿಟಿ ಅಂತ ಒಂದು ಆಸೆ ಇಟ್ಕೊಂಡು ನಿಮ್ಮ ಜೀವನ ಶೈಲಿನೋ ಹ್ಮ್. ನೀವ್ ಮಾಡೋ ಕೆಲ್ಸಾನೋ ದುರ್ಬೇನ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಹ್ಮ್. ಅದ್ರಲ್ಲೂ ಯಂಗ್ಸ್ಟರ್ಸ್ 2 ವರ್ಷದ ಹಿಂದೆ 4 ಜನ ನಮ್ಮ ಸೈನಿಕರು ಹುತಾತ್ಮರಾದ್ರು. ಹ್ಮ್. ಸೊ ಅವತ್ತಿನ ದಿನನೇ ನಮ್ದು ಯಾವ್ದೋ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಇತ್ತು ಸಿನಿಮಾದು. ಹ್ಮ್. ಅಲ್ಲಿ ಬಂದಂತ ಹೀರೋ ಹೀರೋಯಿನ್ಗಳಿಗೆ ಹೋದ ತಕ್ಷಣ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ, ದಯವಿಟ್ಟು ನೀವು ಮಾತಾಡಕ್ ಶುರು ಮಾಡೋದಕ್ಕೆ ಮುಂಚೆ ನಮ್ಮ 4 ಜನ ಸೈನಿಕರು ಇವತ್ತು ಹುತಾತ್ಮರಾಗಿದ್ದಾರೆ ನಮಗೋಸ್ಕರ, ಹ್ಮ್. ಅವ್ರನ್ನ ಸ್ಮರಿಸ್ಕೊಳ್ತಾ ಶುರು ಮಾಡೋಣ ಅಂತ. ಹ್ಮ್. ಅವ್ರ ಬಾಯಿಂದ ಬರ್ಲಿಲ್ವಲ್ಲ, ಹ್ಮ್. ಏನೂ ಹೇಳಿಲ್ಲ ಅವರು. ಹ್ಮ್. ಅವ್ರ ಹಾರಾಟದಲ್ಲೇ ಅವರು ಇನ್ನು ಇಷ್ಟೊಂದು ಮೀಡಿಯಾ ಇದೆ, ನನ್ನನ್ನ ಹ್ಮ್. ನಾನು ಇದು ಮಾಡ್ಕೊಳ್ಳೋಣ, ನನ್ನನ್ನ ಅದು ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಅದು ಒಳಗಡೆಯಿಂದ ಬರೋವಂಥದ್ದು ಮಂಜೂರ, ಇದನ್ನ ಹ್ಮ್. ಹೇಳ್ಕೊಟ್ಟು ಬರೋವಂಥದ್ದಲ್ಲ. ಆದ್ರೆ ನನ್ನ ಪ್ರಕಾರ ಈ ಜಾಗ ಏನಿದೆ ಹ್ಮ್. ತುಂಬಾ ಜವಾಬ್ದಾರಿ ಇರೋದ್ರಿಂದ ಒಂದೊಂದು ನೀವು ಆಚಾರ ವಿಚಾರ ಏನ್ ಮಾಡ್ತೀರಾ ಅದು ಒಂದು ಲಕ್ಷಾಂತರ ಮಕ್ಕಳಿಗೆ ಹ್ಮ್. ಸ್ಫೂರ್ತಿಯಾಗಿರುತ್ತೆ. ಅವ್ರು ನೋಡ್ತಾ ಇದಾರೆ ನಿಮ್ಮನ್ನ. ಅದನ್ನ ತುಂಬಾ ಕಡಿಮೆ ಜನ ಮಾಡ್ತಾ ಇದಾರೆ. ಆಮೇಲೆ ಈಗ ಅಪ್ಪು ಸರ್ ನೋಡಿ ಹ್ಮ್. ಎಷ್ಟು ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ. ಹ್ಮ್. ಅದು ಅವ್ರು ಹೋದ ನಂತರನೇ ಎಲ್ಲ ಗೊತ್ತಾಗಿದ್ದು ಪಾಪ. ಹೌದು. ಯಾವ್ದು ಅವ್ರು ಹೇಳ್ಕೊಂಡ್ ಮಾಡಿಲ್ಲ ಪುಣ್ಯಾತ್ಮ, ಹ್ಮ್. ಮಾಡ್ಬಿಟ್ಟು ಹೋಗಿದ್ದಾರೆ. ಅದರಿಂದ ಕಲಿಯುವಂಥದ್ದು ಎಷ್ಟಿದೆ. ಹ್ಮ್. ಅದು ನೋಡಾದ್ರೂನು ಇವತ್ತು ನಾಳೆ ನಮ್ಮ ಚಿಕ್ಕ ಚಿಕ್ಕ ಯಂಗ್ ಕಲಾವಿದ್ರು ಸೆಲೆಬ್ರಿಟಿಗಳು ಕಲಿಬಾರ್ದಾ? ಅಪ್ಪು ಸರ್ ಹತ್ರ ಇದ್ದಿದ್ ಕಾರ್ ನನಗ್ ಬೇಕು ಅಂತ ಆಸೆ ಪಡ್ತಾರೆ. ಅಪ್ಪು ಸರ್ ಹಾಕೋತಾ ಇದ್ದಿದ್ ಶೂಸ್ ಬೇಕು ಅಂತ ಆಸೆ ಪಡ್ತಾರೆ. ಹ್ಮ್. ಅಪ್ಪು ಸರ್ ಅವರ ಜೀವನ ಶೈಲಿ ಬೇಡ್ವಾ? ಅವ್ರು ಮಾಡ್ತಾ ಇದ್ದಂತ ದಾನ ಧರ್ಮ ಬೇಡ್ವಾ? ಆಯ್ತು, ನೀವು ಕೋಟ್ಯಾಂತರ ರೂಪಾಯಿ ಮಾಡದೇ ಇದ್ರು ಚಿಂತೆ ಇಲ್ಲ. ಹ್ಮ್. ಸಣ್ಣ ಪುಟ್ಟ ಎಷ್ಟೊಂದು ಮಾಡಿ ನೀವು ಸಮಾಜದಲ್ಲಿ ಬದಲಾವಣೆ ತರಬಹುದಲ್ವಾ?